ಯಾವುದೇ ಥರ ಕಂಪ್ಲೇಂಟ್ ಬರೋದಾಗಲಿ ದೂರು ಬಂದಾಗ ಇಮಿಡಿಯೇಟಾಗಿ ನಾವು ಸಂಬಂಧಪಟ್ಟ ತಾಲೂಕದಲ್ಲಿ ಆಳಂದ್ ತಾಲೂಕು ಆರೋಗ್ಯ ಅಧಿಕಾರಿ ಅಥವಾ ಕಲಬುರಗಿಯಲ್ಲಿ ಬಂದ ತಾಲೂಕು ಆರೋಗ್ಯ ಅಧಿಕಾರಿ ಇಮಿಡಿಯೇಟ್ಲಿ ಡೈರೆಕ್ಷನ್ಸ್ ಕೊಡ್ತೀವಿ ನಾವು. ಅದೇ ಥರ ಯಾವುದೋ ಮಾಧ್ಯಮದಾಗ ಬರಲಿ ಪೇಪರಲ್ಲಿ ಬಂದಾಗೂ ಲಿಖಿತ ದೂರುಗಳು ಬಂದ ಕೂಡಲೇ ಅವ್ರು ಇಮಿಡಿಯೇಟ್ಲಿ ವಿಸಿಟ್ ಮಾಡಿ ಅವ್ರದ್ದೆಲ್ಲ ಡಿಗ್ರಿ ಸರ್ಟಿಫಿಕೇಟ್ ಮಾಡ್ತಾರೆ. ಯಾವ ತಜ್ಞತೆ ಅದೇ ಅಲೋಪತಿ ಡಾಕ್ಟ್ರು ಆಯುರ್ವೇದಿಕ್ ಡಾಕ್ಟ್ರು ಅದ್ರ ಪ್ರಕಾರನೇ ಅವರು ತಮ್ಮ ಕ್ಲಿನಿಕ್ ನಡೆಸಬೇಕು, ಇಲ್ಲಾಂದರೆ ನಾವು ಅದಕ್ಕೆ ಮುಚ್ಚಿಸ್ತೀವಿ. ಯಾವುದೇ ಥರ ದೂರು ಬಂದರೆ ಇಮಿಡಿಯೇಟಾಗಿ ನಾವು ಒಂದು ತಂಡ ಇರ್ತದೆ ನಮ್ಮದು, ತಾಲೂಕು ಆರೋಗ್ಯ ಅಧಿಕಾರಿಗಳು ಅಲ್ಲಿ ಅವ್ರವ್ರ ಸಂಬಂಧಪಟ್ಟ ತಾಲೂಕಲ್ಲಿ ಮಾಡ್ತಾರೆ. ಅದರಲ್ಲಿ ಆಯುಷ್ ಡಾಕ್ಟರ್ ಇರ್ತಾರೆ ಅಥವಾ ಆಯುರ್ವೇದಿಕ್ ಡಾಕ್ಟರ್ಸ್ ಇರ್ತಾರೆ. ಮತ್ತು ಇದ್ರದ್ದೆಲ್ಲ ಮೇನ್ ಜಿಲ್ಲಾ ಮಟ್ಟದ ಅಂದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರದ್ದು ಅಧ್ಯಕ್ಷರು ಇರ್ತಾರೆ. ನಾನು ಅದರ ಸದಸ್ಯ ಕಾರ್ಯದರ್ಶಿ ಇರ್ತೀನಿ. ಅದರಡಿಯಲ್ಲಿ ಆಯುಷ್ ಡಾಕ್ಟರ್ಸು, ಪೊಲೀಸು ಮತ್ತು ಇನ್ನಿತರ ಇಲಾಖೆದವರು ಇರ್ತಾರೆ. ಯಾವುದೇ ದೂರು ಬಂದರೆ ಇಮಿಡಿಯೇಟಾಗಿ ನಾವು ಅದಕ್ಕೆ ಕ್ರಮ ತಗೊಳ್ಳೋಕ್ಕೆ ನಾವು ಯಾವಾಗಲೂ ಜಿಲ್ಲೆಯಿಂದ ಸಿದ್ಧ. ಅಲ್ಲ, ಬರೀ ಹೇಳಿಕೆ ಎಲ್ಲ ಖಚಿತವಾಗಿ ಮಾಹಿತಿ ಕೊಟ್ಟರೆ ನಾವು ಕ್ರಮ ತಗೋಬೋದು. ಮೇಲಿಂದ ಮೇಲೆ ಸರ್ಕಾರದಿಂದ ನಮ್ಗೆ ಸುತ್ತೋಲೆ ಬರ್ತಾವೋ ಅದ್ರ ಪ್ರಕಾರ ನಾವು ಅದಕ್ಕೆ ನಿರ್ದೇಶನ ಕೊಡ್ತಾ ಇದ್ದೀವಿ. ಆಮೇಲೆ 3 ತಿಂಗಳಿಗೊಂದ್ಸರಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಾವು ಸಭೆ ನಡೆಸ್ತೀವಿ. ಅಲ್ಲಿ ಎಲ್ಲಾನು ಸೂಕ್ತವಾದ ಒಂದು ನಿರ್ದೇಶನ ಕೊಡ್ತಾರೆ DC ಮೇಡಮ್ ಅವರು. ಆ ಥರ ನಾವು ಕಾರ್ಯರೂಪಕ್ಕೆ ಇರ್ತೀವಿ. ಅವರು ಯಾವುದು ತಕ್ಕ ಓದ್ತಾ ಇದಾರ ಅದ್ರ ಪ್ರಕಾರನೇ ಪ್ರಾಕ್ಟೀಸ್ ಮಾಡಬೇಕು. ಅವ್ರು ಏನು ಬಾಡಿಗೆ ತೊಗೊಂಡಿರ್ತಾರ, ಏನು ಕ್ಲಿನಿಕ್ ಅದ, ಹಾಸ್ಪಿಟಲ್ ಅದ, ಬೆಡ್ಸ್ ಅದ, ಎಷ್ಟು ಬೆಡ್ಡೆಡ್ ಅದ, ಅದರದ್ದೆಲ್ಲ ನಾವು ಮಾಹಿತಿ ತೊಗೊಂಡೆ ಅವ್ರಿಗೆ ನಾವು ಪರವಾನಗಿ ಕೊಡ್ತೀವಿ. ಫಸ್ಟ್ ತಾಲೂಕು ಆಫೀಸರಿಂದ ಅವರು ಇನ್ಸ್ಪೆಕ್ಟಿಂಗ್ ಆಫೀಸರ್ ಇರ್ತಾರೆ. ಅವ್ರು ನೋಡಿದಾಗೆ ಅವ್ರು ಆನ್ಲೈನ್ ಎಂಟ್ರಿ ಇರ್ತಾವೆ, ಎಲ್ಲ ಆನ್ಲೈನ್ ಇರ್ತವೆ, ಯಾವ ಫಿಸಿಕಲ್ ಇರಲ್ಲ. ಆಮೇಲೆ ನಾನು ವೆರಿಫೈಯಿಂಗ್ ಆಫೀಸರ್ ನನ್ನ ಹತ್ರ ಬರ್ತಾವೆ. ನಾವು ಇಲ್ಲಿಂದ ಅವರಿಗೆ ಬಂದಂಥ ಅರ್ಜಿಗಳಿಗೆ ಅಪ್ರೂವಲ್ ಕೊಡ್ತೀವಿ. ಅದನ್ನೇ ಯಾವುದೇ ಥರ ದೂರು ತಮ್ಮ ಗಮನಕ್ಕೆ ಬಂದರೆ ನಾನು ಮಾಧ್ಯಮ ಮಿತ್ರದಲ್ಲಿ ನಾನು ಏನು ಕೇಳ್ಕೊಳ್ತೀನಿ ಅಂದರೆ, ಯಾವುದೇ ಥರ ತಮ್ಗೆ ದೂರುಗಳು ಬಂದರೆ ನಮಗೆ ದಯವಿಟ್ಟು ಲಿಖಿತ ರೂಪದಲ್ಲಿ ಕೊಟ್ಟರೆ ನಾವು ಮುಂದಿನ ಕ್ರಮಕ್ಕೆ ನಾವು ಸೂಚಿಸ್ತೀವಿ.